ಹರಿಯಾಣದಲ್ಲಿ ಆಗಲಿರುವ ಸೋಲಿಗೆ ಯಾರನ್ನಾದರೂ ಹೊಣೆ ಮಾಡೋಕೆ ಕಂಗನಾ ಕಡೆಯಿಂದ ಬಿಜೆಪಿ ರೈತ ವಿರೋಧಿ ಹೇಳಿಕೆಯನ್ನ ಕೊಡಿಸ್ತಾ ಕಂಗನಾ ಹೇಳಿಕೆಯಿಂದ ದೂರ ಕಾಯ್ದುಕೊಂಡ್ರೆ ಸಾಕ ಸಂಸದೆ ವಿರುದ್ಧ ಕ್ರಮ ಕೈಗೊಳ್ಳುವ ಮನಸ್ಸು ಬಿಜೆಪಿಗೆ ಇಲ್ವಾ? ವಿಪಕ್ಷದ ಆಕ್ರೋಶಕ್ಕೆ ಅದು ಹೇಳುವ ಸಮಾಧಾನ ಏನು? ಬಿಜೆಪಿ ಸಂಸದೆ ಕಂಗನಾ ರೈತರ ಕುರಿತಾಗಿ ನೀಡಿರುವ ವಿವಾದಾತ್ಮಕ ಹೇಳಿಕೆಗಳು ಚುನಾವಣೆ ಹತ್ತಿರದಲ್ಲಿರುವ ಹರಿಯಾಣದಲ್ಲಂತೂ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿವೆ. ಬಿಜೆಪಿ ತನ್ನ ಸಂಸದೆಯ ಹೇಳಿಕೆಗಳಿಗೂ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳೋ ಮಟ್ಟಿಗೆ ಹರಿಯಾಣದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಬಿಜೆಪಿ ಕಂಗನಾ ರಣಾವತ್ ಹೇಳಿಕೆಯಿಂದ ದೂರ ಉಳಿದಿದೆ ಮತ್ತು ಯೋಚಿಸಿ ಹೇಳಿಕೆ ನೀಡಬೇಕು ಅಂತ ಎಚ್ಚರಿಸಿದೆ. ಈಗ ಅದೆಲ್ಲದರ ಜೊತೆಗೆ ಕಂಗನಾ ತವರು ರಾಜ್ಯ ಹಿಮಾಚಲ ಪ್ರದೇಶದಲ್ಲೂ ಅವರ ಹೇಳಿಕೆಗಳಿಗೆ ವಿರೋಧ ವ್ಯಕ್ತವಾಗಿದೆ. ಹಿಮಾಚಲ ಪ್ರದೇಶ ವಿಧಾನಸಭೆಯ ಮುಂಗಾರು ಅಧಿವೇಶನದ ಮೊದಲ ದಿನದಂದು ಕಂಗನಾ ರಣಾವತ್ ಹೇಳಿಕೆ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಂಗನಾ ರಣಾವತ್ ಹೇಳಿಕೆಯನ್ನ ರೈತರಿಗೆ ಮಾಡಿದ ಅವಮಾನ ಅಂತ ಪರಿಗಣಿಸಿದ ಆಡಳಿತ ಪಕ್ಷ ಸದನದಲ್ಲಿ ಖಂಡನಾ ನಿರ್ಣಯವನ್ನ ಅಂಗೀಕರಿಸಿದೆ. ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರು ಕಂಗನಾ ರಣಾವತ್ ಹೇಳಿಕೆಯನ್ನ ಟೀಕಿಸಿದ್ದು ಅನ್ನದಾತನನ್ನ ಯಾರೂ ಅವಮಾನಿಸಬಾರದು ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷ ಕೂಡ ಖಂಡಿಸಿದೆ. ಸಂಸದೀಯ ವ್ಯವಹಾರಗಳ ಸಚಿವರು ಸದನದಲ್ಲಿ ಖಂಡನಾ ನಿರ್ಣಯವನ್ನ ಮಂಡಿಸಿದ್ರು. ಹಿಮಾಚಲ ವಿಧಾನಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಹರ್ಷವರ್ಧನ್ ಚೌಹಾಣ್ ಕಂಗನಾ ಇಡೀ ದೇಶದ ರೈತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಬಿಜೆಪಿ ಸದಸ್ಯರು ಸದನಕ್ಕೆ ಮರಳಿದ ನಂತರ ಬಿಜೆಪಿ ಈ ವಿಚಾರದ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಸಚಿವರು ಹೇಳಿದ್ರು. ಪ್ರತಿಪಕ್ಷದ ನಾಯಕ ಜೈರಾಮ್ ಠಾಕೂರ್ ಅವರು ಕಂಗನಾ ಅವರ ಹೇಳಿಕೆಗಳು ವೈಯಕ್ತಿಕ ಮತ್ತು ಪಕ್ಷದ ಅಭಿಪ್ರಾಯಗಳನ್ನ ಪ್ರತಿಬಿಂಬಿಸೋದಿಲ್ಲ ಅಂತ ಹೇಳ್ತಾ ಇದ್ದಂತೆ ಸದನದ ಎರಡೂ ಕಡೆಯ ಸದಸ್ಯರು ಘೋಷಣೆಯನ್ನ ಕೂಗೋಕೆ ಪ್ರಾರಂಭಿಸಿದ್ರು. ಕಂಗನಾ ಹೇಳಿಕೆಯಿಂದ ರೈತರು ಆಕ್ರೋಶಗೊಂಡಿದ್ದು ಬಿಜೆಪಿ ತನ್ನ ಕಾರ್ಯವೈಖರಿ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು ಅಂತ ಹಿಮಾಚಲ ಪ್ರದೇಶದ ಉಪಮುಖ್ಯಮಂತ್ರಿ ಮುಖೇಶ್ ಅಗ್ನಿಹೋತ್ರಿ ಹೇಳಿದ್ದಾರೆ. ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಅವರು ಮಂಡಿ ಸಂಸದೆ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಸಲಹೆ ನೀಡಿದ್ರು. ಕಂಗನಾ ಹೇಳಿಕೆಗಳು ಕಾನೂನು ಮತ್ತು ಸುವ್ಯವಸ್ಥೆಗೂ ಧಕ್ಕೆ ಉಂಟು ಮಾಡಬಹುದು ಅಂತಾನು ಅವರು ಹೇಳಿದ್ರು. ಕಾಂಗ್ರೆಸ್ ನಾಯಕ ಕುಲದೀಪ್ ಸಿಂಗ್ ರಾಥೋಡ್ ಅವರು ಕಂಗನಾ ಅವರ ಹೇಳಿಕೆಯನ್ನ ಹಾಸ್ಯಾಸ್ಪದ ಅಂತ ಕರೆದ್ರೆ ಸ್ಪೀಕರ್ ಕುಲದೀಪ್ ಸಿಂಗ್ ಪಠಾನಿಯಾ ಅವರು ಕಂಗನಾ ಹೇಳಿಕೆಯನ್ನ ಖಂಡಿಸಿ ಸದನ ನಿರ್ಣಯ ಅಂಗೀಕರಿಸಿದೆ ಅಂತ ಹೇಳಿ ಸದನದ ಕಲಾಪವನ್ನ ಮುಂದೂಡಿದ್ರು. ಹಿಂದಿ ದೈನಿಕ್ ಭಾಸ್ಕರ್ ಜೊತೆಗಿನ ಸಂದರ್ಶನದ ಕ್ಲಿಪ್ ಅನ್ನ ಕಂಗನಾ ಪೋಸ್ಟ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ವಿಡಿಯೋದಲ್ಲಿ ಅವರು ರೈತ ಪ್ರತಿಭಟನೆ ಕುರಿತಾಗಿ ಮಾತನಾಡ್ತಾ ಬಾಂಗ್ಲಾದೇಶದಂತಹ ಪರಿಸ್ಥಿತಿ ಭಾರತದಲ್ಲಿ ಸ್ಫೋಟಗೊಳ್ಳಬಹುದಿತ್ತು, ಆದರೆ ದೇಶದ ಪ್ರಬಲ ನಾಯಕತ್ವದಿಂದಾಗಿ ಆ ಪರಿಸ್ಥಿತಿ ಉಂಟಾಗಲಿಲ್ಲ ಅಂತ ಹೇಳಿದ್ರು. ಈಗ ರದ್ದಾದ 3 ಕೃಷಿ ಕಾನೂನುಗಳ ವಿರುದ್ಧ ರೈತರ ಪ್ರತಿಭಟನೆಯ ಸಮಯದಲ್ಲಿ ದೇಹಗಳು ನೇತಾಡ್ತಿದ್ವು ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಿದ್ವು ಅಂತ ಅವರು ಆರೋಪಿಸಿದ್ರು. ಬಿಜೆಪಿ ಕಂಗನಾ ಹೇಳಿಕೆಗಳಿಂದ ತನ್ನನ್ನ ಬೇರ್ಪಡಿಸೋಕೆ ಪ್ರಯತ್ನಿಸಿದ್ರು. ವಿಪಕ್ಷ ಬಿಜೆಪಿ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದೆ. ಕಂಗನಾ ರಣಾವತ್ ಹೇಳಿಕೆಗಳು ಉದ್ದೇಶಪೂರ್ವಕವಾದದ್ದು. ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಭವಿಷ್ಯದ ಸೋಲಿಗೆ ಯಾರನ್ನಾದರೂ ಹೊಣೆಗಾರರನ್ನಾಗಿಸೋದಕ್ಕಾಗಿ ಕಂಗನಾ ಅವರಿಂದ ಈ ರೀತಿ ಮಾತಾಡಿಸಿದೆ ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಅವರು ಕಂಗನಾ ರಣಾವತ್ ರೈತರ ಬಗ್ಗೆ ಮಾಡಿದ ಹೇಳಿಕೆಗಳಿಗೆ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಿಮಾಚಲ ಪ್ರದೇಶದ ಪಿಡಬ್ಲ್ಯೂಡಿ ಸಚಿವ ವಿಕ್ರಮಾದಿತ್ಯ ಸಿಂಗ್ ಮತ್ತು ಕಾಂಗ್ರೆಸ್ ಅಧ್ಯಕ್ಷೆ ಪ್ರತಿಭಾ ಸಿಂಗ್ ಅವರು ಕಂಗನಾ ಅವರ ಹೇಳಿಕೆಗಳನ್ನ ಅಜಾಗರೂಕ ಮತ್ತು ರೈತರಿಗೆ ಅವಮಾನಕರ ಅಂತ ಟೀಕಿಸಿದ್ದಾರೆ. ಕಂಗನಾ ಕ್ಷಮೆ ಯಾಚಿಸಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟ ಅವರು ಬಿಜೆಪಿಯನ್ನ ಕಂಗನಾ ವಿರುದ್ಧ ಸಮರ್ಪಕ ಕ್ರಮವನ್ನ ಕೈಗೊಳ್ಳದೇ ಇರೋದಕ್ಕೆ ಟೀಕಿಸಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.